ಬನ್ನಿ ಇವತ್ತು ನಾವು ಇತಿಹಾಸದ ಒಂದು ನಿರ್ಣಾಯಕ ಘಟ್ಟಕ್ಕೆ ಹೋಗೋಣ. ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ನಡೆದ ಅಣು ಬಾಂಬ್ ದಾಳಿ ಇಡೀ ಜಗತ್ತನ್ನೇ ಬದಲಿಸಿದ ಘಟನೆ. ಆದರೆ ಯಾಕೆ ಈ ಭಯಾನಕ ಅಸ್ತ್ರವನ್ನ ಬಳಸಬೇಕಾಯಿತು? ಈ ನಿರ್ಧಾರದ ಹಿಂದಿನ ಕಾರಣಗಳನ್ನೊಮ್ಮೆ ಕೆದಕಿ ನೋಡೋಣ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಅದು ಆಗಸ್ಟ್ 6, 1945. ಹಿರೋಶಿಮಾ ನಗರದಲ್ಲಿ ಎಲ್ಲವೂ ಸಹಜವಾಗಿತ್ತು. ಒಂದು ಮಾಮೂಲಿ ಸೋಮವಾರದ ಬೆಳಗ್ಗೆ. ಜನ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಮುಳುಗಿದ್ರು, ಮಕ್ಕಳು ಶಾಲೆಗೆ ಹೊರಟಿದ್ರು. ಸರಿಯಾಗಿ ಬೆಳಗ್ಗೆ 8 ನೀಲಾಕಾಶದಲ್ಲಿ ಒಂದು ಅಮೆರಿಕನ್ B-29 ವಿಮಾನ ಕಾಣಿಸ್ಕೊಂಡಿತು. ಅದರಿಂದ ಏನೋ ಒಂದು ವಸ್ತು ಕೆಳಗೆ ಬಿತ್ತು. ಕೆಳಗೆ ನಿಂತು ನೋಡುತ್ತಿದ್ದ ಜನರಿಗೆ ಅದು ತರಲಿರುವ ವಿನಾಶದ ಬಗ್ಗೆ ಸಣ್ಣ ಕಲ್ಪನೆಯೂ ಇರಲಿಲ್ಲ. ಆ ವಸ್ತು ನೆಲ ಮುಟ್ಟಲು ತೆಗೆದುಕೊಂಡ ಸಮಯ ಕೇವಲ 43 ಸೆಕೆಂಡುಗಳು. ಭೂಮಿಯ ಮೇಲಿದ್ದ ಸಾವಿರಾರು ಜನರಿಗೆ ಆ 43 ಸೆಕೆಂಡುಗಳು ತಮ್ಮ ಜೀವನದ ಕೊನೆಯ ಕ್ಷಣಗಳಾಗಿದ್ವು. ಆದರೆ ಅವರಿಗೆ ಅದು ಗೊತ್ತಿರಲಿಲ್ಲ. ಅಕ್ಷರಶಃ ಭೂಮಿಗೆ ಸೂರ್ಯನೇ ಇಳಿದು ಬಂದ ಹಾಗೆ. ಬಾಂಬ್ ಸ್ಫೋಟಗೊಂಡ ಆ ಕ್ಷಣದಲ್ಲಿ 4000 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಯಾದ ಬೆಂಕಿಯ ಗೋಳ ಸೃಷ್ಟಿಯಾಯಿತು. ಕಣ್ಣು ಕೋರೈಸುವ ಆ ಬೆಳಕು ಸಾವಿರಾರು ಜನರ ಜೀವನದ ಕೊನೆಯ ದೃಶ್ಯವಾಗಿತ್ತು. ಆ ಒಂದೇ ಒಂದು ಕ್ಷಣದಲ್ಲಿ ಕಣ್ಮುಚ್ಚಿ ಕಣ್ತೆರೆಯುವುದರೊಳಗೆ ಬರೋಬ್ಬರಿ 80,000 ಜನ ತಮ್ಮ ಪ್ರಾಣ ಕಳೆದುಕೊಂಡಿದ್ರು. ಇಡೀ ನಗರದ ಮೇಲೆ ಸಾವಿನ ಕರಿನೆರಳು ಆವರಿಸಿತು. ಹಾಗಿದ್ರೆ ಇಂಥದ್ದೊಂದು ಭೀಕರ ಅಸ್ತ್ರವನ್ನ ಯಾಕೆ ಬಳಸಬೇಕಾಯಿತು? ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಇತಿಹಾಸದ ಪುಟಗಳನ್ನ ಸ್ವಲ್ಪ ಹಿಂದಕ್ಕೆ ತಿರುಗಿಸ್ಬೇಕು. ಸರಿ, ಈ ಬಾಂಬ್ ದಾಳಿಯನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊದಲು ನಾವು 2ನೇ ಮಹಾಯುದ್ಧದ ಸನ್ನಿವೇಶವನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಈ ಘಟನೆಗೆ ಹಿನ್ನೆಲೆಯಾಗಿದ್ದು ಆ ಜಾಗತಿಕ ಸಂಘರ್ಷವೇ. ಆಗಿನ ಕಾಲದಲ್ಲಿ ಜಗತ್ತು ಬಹುತೇಕ 2 ಭಾಗವಾಗಿತ್ತು. ಒಂದು ಕಡೆ ಜರ್ಮನಿ, ಇಟಲಿ, ಜಪಾನ್. ಇವರನ್ನ ಆಕ್ಸಿಸ್ ಶಕ್ತಿಗಳು ಅಂತ ಕರಿತಿದ್ರು. ಇನ್ನೊಂದು ಕಡೆ ಗ್ರೇಟ್ ಬ್ರಿಟನ್, ಸೋವಿಯೆಟ್ ಯೂನಿಯನ್, ಅಮೆರಿಕ, ಚೀನಾ ಇವರೆಲ್ಲ ಮಿತ್ರ ಪಕ್ಷಗಳು. ಜಪಾನ್ನ ಉದ್ದೇಶ ಸ್ಪಷ್ಟವಾಗಿತ್ತು: ಏಷ್ಯಾದಲ್ಲಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸುವುದು. 1931ರಿಂದಲೇ ಅದು ತನ್ನ ಆಕ್ರಮಣವನ್ನ ಶುರು ಮಾಡಿತ್ತು. ಇದನ್ನ ತಡೆಯೋಕೆ ಅಮೆರಿಕ ಜಪಾನ್ಗೆ ತೈಲ ಮಾರಾಟ ಮಾಡೋದನ್ನ ನಿಲ್ಲಿಸಿತು. ಇದರಿಂದ ಕೆರಳಿದ ಜಪಾನ್ 1941ರಲ್ಲಿ ಪರ್ಲ್ ಹಾರ್ಬರ್ ಮೇಲೆ ಸಡನ್ ಆಗಿ ಅಟ್ಯಾಕ್ ಮಾಡಿತು. ಇದು ಅಲ್ಲಿವರೆಗೂ ಯುದ್ಧದಿಂದ ದೂರ ಉಳಿದಿದ್ದ ಅಮೆರಿಕವನ್ನ ನೇರವಾಗಿ ಯುದ್ಧದ ಕಣಕ್ಕಿಳಿಸಿತು. ಜಪಾನ್ ಸೈನಿಕರದ್ದು ಒಂದು ವಿಚಿತ್ರ ಮನಸ್ಥಿತಿ. ಅವ್ರಿಗೆ ಶರಣಾಗತಿ ಅನ್ನೋ ಪದವೇ ಗೊತ್ತಿರಲಿಲ್ಲ. ಚಕ್ರವರ್ತಿಗೋಸ್ಕರ ಪ್ರಾಣ ಕೊಡೋದೇ ದೊಡ್ಡ ಗೌರವ ಅಂತ ನಂಬ್ತಿದ್ರು. ಇದರ ಒಂದು ವಿಪರೀತ ಉದಾಹರಣೆ ಅಂದ್ರೆ ಈ ಕಾಮಿಕಾಜೆ ಪೈಲಟ್ಗಳು. ತಮ್ಮ ವಿಮಾನಗಳನ್ನೇ ಬಾಂಬ್ಗಳಾಗಿ ಬಳಸಿ ಶತ್ರುಗಳ ಹಡಗುಗಳಿಗೆ ಗುದ್ದಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ರು. ವರ್ಷ 1945. ಯುದ್ಧದ ಕ್ಲೈಮ್ಯಾಕ್ಸ್ ಅಂತ. ಯುರೋಪ್ನಲ್ಲಿ ಹಿಟ್ಲರ್ನ ಜರ್ಮನಿ ಸೋತು ಶರಣಾಗಿತ್ತು. ಆದರೆ ಪೆಸಿಫಿಕ್ನಲ್ಲಿ ಜಪಾನ್ ಮಾತ್ರ ಬಿಡದೇ ಹೋರಾಡ್ತಾನೆ ಇತ್ತು. ಈ ಸಂದರ್ಭದಲ್ಲಿ ಅಮೆರಿಕದ ಹೊಸ ಅಧ್ಯಕ್ಷರಾದ ಹ್ಯಾರಿ ಟ್ರೂಮನ್ ಮುಂದೆ ಒಂದು ಭಯಾನಕ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬಂತು. ಇದಕ್ಕೆ ಓಕಿನಾವಾ ಕದನ ಒಂದು ದೊಡ್ಡ ಉದಾಹರಣೆ. ನೋಡಿ, ಅದೊಂದು ಸಣ್ಣ ದ್ವೀಪ ಅಷ್ಟೇ. ಅದನ್ನ ಗೆಲ್ಲೋಕೆ ಅಮೆರಿಕದ 12,000 ಸೈನಿಕರು ಪ್ರಾಣ ಕಳ್ಕೊಂಡ್ರು. ಅಷ್ಟೇ ಅಲ್ಲ, ಜಪಾನ್ಯ ಕಡೆ ಸೈನಿಕರು, ನಾಗರಿಕರು ಸೇರಿ ಬರೋಬ್ಬರಿ 2 ಲಕ್ಷ ಜನ ಸತ್ತೋದ್ರು. ಇದನ್ನ ನೋಡಿದ ಅಮೆರಿಕನ್ ಮಿಲಿಟರಿ ನಾಯಕರಿಗೆ ಶಾಕ್ ಆಗಿತ್ತು. ಒಂದು ವೇಳೆ ಜಪಾನ್ನ ಮುಖ್ಯ ಭೂಭಾಗದ ಮೇಲೆ ದಾಳಿ ಮಾಡಿದ್ರೆ, ಅಂದ್ರೆ ಆಪರೇಷನ್ ಡೌನ್ಫಾಲ್ ನಡೆಸಿದ್ರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಅಮೆರಿಕ ಲೆಕ್ಕ ಹಾಕ್ತು. ಉತ್ತರ ಭಯಾನಕವಾಗಿತ್ತು. ಸುಮಾರು 10 ಲಕ್ಷ ಅಂದ್ರೆ 1 ಮಿಲಿಯನ್ ಅಮೆರಿಕನ್ ಸೈನಿಕರು ಸಾಯ್ಬೋದು ಅಂತ ಅಂದಾಜಿಸಲಾಗಿತ್ತು. ಇದೊಂದು ಊಹಿಸಲು ಅಸಾಧ್ಯವಾದ ಸಂಖ್ಯೆ. ಜಪಾನ್ಗೆ ಒಂದು ಕೊನೆಯ ವಾರ್ನಿಂಗ್ ಕೊಡಲಾಯಿತು. ಜುಲೈ 26, 1945ರಂದು ಮಿತ್ರಪಕ್ಷಗಳು ಪಾಟ್ಸ್ಡ್ಯಾಮ್ ಘೋಷಣೆಯನ್ನ ಹೊರಡಿಸಿವು. ಅದರ ಸಾರಾಂಶ ಇಷ್ಟೇ: ಬೇಷರತ್ತಾಗಿ ಶರಣಾಗಿ, ಇಲ್ಲದಿದ್ರೆ ನಿಮ್ಮ ಸಂಪೂರ್ಣ ವಿನಾಶ ಖಚಿತ. ಆದರೆ ಆ ವಿನಾಶದ ಅಸ್ತ್ರ ಯಾವುದು ಅಂತ ಮಾತ್ರ ಅವರು ಹೇಳಿರಲಿಲ್ಲ. ಜಪಾನ್ ಈ ಎಚ್ಚರಿಕೆಯನ್ನ ಕಡೆಗಣಿಸಿತು. ಇಲ್ಲಿಂದನೇ ಇವತ್ತಿಗೂ ಚರ್ಚೆಯಲ್ಲಿರೋ ಆ ದೊಡ್ಡ ಪ್ರಶ್ನೆ ಹುಟ್ಕೊಳ್ಳೋದು: ಬಾಂಬ್ ಹಾಕಿದ್ದು ಅನಿವಾರ್ಯವಾಗಿತ್ತಾ, ಅಥವಾ ಅದು ಮನುಕುಲದ ಮೇಲಿನ ಒಂದು ದೊಡ್ಡ ಅಪರಾಧವಾ? ಮೊದಲ ಎಚ್ಚರಿಕೆಯನ್ನ ಜಪಾನ್ ಕಡೆಗಣಿಸಿದ ಮೇಲೆ ಆಗಸ್ಟ್ 6ರಂದು ಹಿರೋಶಿಮಾ ಮೇಲೆ ಲಿಟಲ್ ಬಾಯ್ ಅನ್ನೋ ಬಾಂಬ್ ಹಾಕಲಾಯಿತು. ಅಷ್ಟಾದ್ರೂ ಜಪಾನ್ನ ಮಿಲಿಟರಿ ನಾಯಕರು ನಾವು ಸೋಲೊಪ್ಕೊಳ್ಳಲ್ಲ ಅಂತ ಹಠ ಹಿಡಿದು ಕೂತಿದ್ರು. ಹಾಗಾಗಿ 3 ದಿನದಲ್ಲಿ, ಅಂದ್ರೆ ಆಗಸ್ಟ್ 9ರಂದು ನಾಗಸಾಕಿ ಮೇಲೆ ಫ್ಯಾಟ್ ಮ್ಯಾನ್ ಅನ್ನೋ ಇನ್ನೊಂದು ಬಾಂಬ್ ಹಾಕಲಾಯಿತು. ಈ ನಿರ್ಧಾರದ ಬಗ್ಗೆ 2 ಬಲವಾದ ವಾದಗಳಿವೆ. ಬಾಂಬ್ ಹಾಕಿದ್ದನ್ನ ಸರಿ ಅನ್ನೋರು ಹೇಳೋದು, ಭೂ ಆಕ್ರಮಣ ಮಾಡಿದ್ರೆ ಸಾಯಬಹುದಾಗಿದ್ದ 10 ಲಕ್ಷ ಅಮೆರಿಕನ್ ಸೈನಿಕರ ಪ್ರಾಣ ಉಳಿಸಿದ್ವಿ ಅಂತ.
ಅದಲ್ಲದೆ ಜಪಾನ್ನ ಕಟ್ಟಾಮನಸ್ಥಿತಿಗೆ ಇದಲ್ಲದೆ ಬೇರೆ ದಾರಿ ಇರಲಿಲ್ಲ ಅಂತಾನೂ ಹೇಳ್ತಾರೆ. ಆದರೆ ಇದನ್ನ ವಿರೋಧಿಸೋರು ಕೇಳೋದು, ಮಿಲಿಟರಿ ನೆಲೆಗಳನ್ನ ಬಿಟ್ಟು ಬಹುತೇಕ ನಾಗರಿಕರೇ ಇದ್ದ ನಗರಗಳನ್ನ ಯಾಕೆ ಟಾರ್ಗೆಟ್ ಮಾಡಿದ್ರಿ ಅಂತ. ಸೋವಿಯತ್ ಯೂನಿಯನ್ ಕೂಡ ಜಪಾನ್ ಮೇಲೆ ದಾಳಿ ಶುರು ಮಾಡಿತ್ತು, ಹಾಗಾಗಿ ಎರಡನೇ ಬಾಂಬ್ ಹಾಕುವ ಅವಶ್ಯಕತೆ ಇರಲಿಲ್ಲ ಅನ್ನೋದು ಅವರ ವಾದ. ಬಾಂಬ್ ಹಾಕೋದು ಒಂದೇ ದಾರಿಯಾಗಿರಲಿಲ್ಲ, ಬೇರೆ ಆಯ್ಕೆಗಳು ಇದ್ವು ಅಂತ ವಿಮರ್ಶಕರು ಹೇಳ್ತಾರೆ. ಜಪಾನ್ಗೆ ನೌಕಾ ದಿಗ್ಬಂಧನ ಹಾಕಿ ಇನ್ನಷ್ಟು ದಿನ ಕಾಯ್ಬೋದಿತ್ತು, ಅಥವಾ ಬಾಂಬಿನ ಶಕ್ತಿಯನ್ನ ತೋರ್ಸಕ್ಕೆ ಜನರಿಲ್ಲದ ಯಾವುದಾದ್ರೂ ದ್ವೀಪದ ಮೇಲೆ ಹಾಕಿ ತೋರಿಸ್ಬೋದಿತ್ತು. ಸೋವಿಯತ್ ಯೂನಿಯನ್ನ ದಾಳಿಗೆ ಜಪಾನ್ ಶರಣಾಗತ್ತೆ ಅಂತ ಕಾಯ್ಬೋದಿತ್ತು. ಹೀಗೆ ಬೇರೆ ದಾರಿಗಳೂ ಇದ್ವು. ಏನೇ ಆಗ್ಲಿ, ಈ ಬಾಂಬ್ ದಾಳಿಗಳು ಯುದ್ಧವನ್ನಂತೂ ಮುಗಿಸಿದ್ವು, ಆದರೆ ಅದರ ಜೊತೆಗೆ ಜಗತ್ತನ್ನ ಶಾಶ್ವತವಾಗಿ ಬದಲಾಯಿಸಿದ್ವು. ಒಂದು ಹೊಸ ಭಯಾನಕ ಪರಮಾಣು ಯುಗಕ್ಕೆ ಜಗತ್ತು ಕಾಲಿಟ್ಟಿತ್ತು. ಹಾಗಾಗಿ ಒಂದೆಡೆ 2 ಅಣುಬಾಂಬ್ಗಳ ಹೊಡೆತ, ಇನ್ನೊಂದೆಡೆ ಸೋವಿಯತ್ ಯೂನಿಯನ್ನ ದಾಳಿ. ಈ 2 ಒತ್ತಡಗಳನ್ನು ಸಹಿಸಲಾಗದೆ ಜಪಾನ್ನ ಚಕ್ರವರ್ತಿ ಹಿರೋಹಿಟೋ ಆಗಸ್ಟ್ 15, 1945ರಂದು ಶರಣಾಗತಿಯನ್ನ ಘೋಷಿಸಿದ್ರು. ಇದರೊಂದಿಗೆ ಜಗತ್ತನ್ನೇ ನಡುಗಿಸಿದ್ದ 2ನೇ ಮಹಾಯುದ್ಧ ಕೊನೆಗೂ ಮುಗೀತು. ಆದರೆ ಈ ಘಟನೆಯ ಬಗ್ಗೆ ಇರೋ ಅಭಿಪ್ರಾಯಗಳು ಮಾತ್ರ ಇವತ್ತಿಗೂ ಒಂದಾಗಿಲ್ಲ. ನೋಡಿ, 1991ರಲ್ಲಿ ಮಾಡಿದ ಒಂದು ಸಮೀಕ್ಷೆಯಲ್ಲಿ ಅಮೆರಿಕಾದ 63% ಜನ ಬಾಂಬ್ ಹಾಕಿದ್ದು ಸರಿ ಅಂತ ಹೇಳಿದ್ರೆ, ಜಪಾನ್ನಲ್ಲಿ ಕೇವಲ 29% ಜನ ಮಾತ್ರ ಅದನ್ನು ಒಪ್ಕೊಂಡ್ರು. ಇದು ತೋರಿಸುತ್ತೆ ಈ ಘಟನೆಯನ್ನ ನೋಡುವ ದೃಷ್ಟಿಕೋನ ಎಷ್ಟು ವಿಭಿನ್ನವಾಗಿದೆ ಅಂತ. ಇದು ಇಡೀ ಮನುಕುಲದ ಇತಿಹಾಸದಲ್ಲಿ ಯುದ್ಧದಲ್ಲಿ ಅಣ್ವಸ್ತ್ರ ಬಳಕೆಯಾದ ಮೊದಲ ಹಾಗೂ ಕೊನೆಯ ಘಟನೆ. ಹೌದು, ಇವತ್ತಿನವರೆಗೂ ಇದೇ ಕೊನೆ. ಆದರೆ ಮುಂದೆಯೂ ಇದೇ ಕೊನೆಯದಾಗಿರುತ್ತಾ? ಈ ಪ್ರಶ್ನೆಗೆ ಉತ್ತರ ನಮ್ಮೆಲ್ಲರ